ನಮಸ್ಕಾರ ಎಲ್ರಿಗೂ ಚಾನೆಲ್ಗೆ ಸ್ವಾಗತ। ಇವತ್ತು ನಾನು ಒಂದು ಕೋಸ್ ಮತ್ತು ಹೆಸರು ಬೇಳೆನ ಹಾಕೊಂಡ್ಬಿಟ್ಟು ಒಳ್ಳೆ ಹುಳಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ। ಕೋಸಿಂದ ಬರೀ ಪಲ್ಯನೇ ಮಾಡಬೇಕಂತ ಏನೂ ಇಲ್ಲ, ಸೂಪರ್ ಆಗಿ ಒಂದು ಸಾಂಬಾರ್ ಕೂಡ ನಾವು ತಯಾರಿಸ್ಕೋಬಹುದು। ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ। ಈ ಅನ್ನ ಸಾಂಬಾರ್ ಜೊತೆ ಒಂದು ಉಪ್ಪಿನಕಾಯೋ ಅಥವಾ ಹಪ್ಪಳನೋ ಸಂಡಿಗೆನೋ ಇದ್ಬಿಟ್ರೆ ಆ ಊಟದ ರುಚಿನೇ ಬೇರೆ। ನೀವು ಒಂದ್ಸರಿ ಟ್ರೈ ಮಾಡಿ ಗೊತ್ತಾಗುತ್ತೆ। ಬನ್ನಿ ನೋಡೋಣ। ಇವಾಗ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ। ಹಾಗೆ ಇದನ್ನು ಸರಿಯಾಗಿ ವಾಶ್ ಮಾಡಿಬಿಟ್ಟು ಇದರ ಮುಳುಗುವಷ್ಟು ನೀರು ಹಾಕ್ತಾ ಇದ್ದೀನಿ। ಇಲ್ಲಿ ಒಂದು ಮೀಡಿಯಮ್ ಸೈಜ್ ಕ್ಯಾಬೇಜ್ನ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ। ಇದನ್ನು ಸಹ ಸೇರಿಸಿ ಒಂದು 1/4 ಚಮಚದಷ್ಟು ಉಪ್ಪನ್ನು ಸೇರಿಸಿ 1 ಅಥವಾ 2 ವಿಸಿಲ್ ಮಾತ್ರ ಮಾಡ್ಕೊಳ್ಳಿ ಸಾಕು। ನೀವು ಹೆಸರು ಬೇಳೆ ಬೇಗ ಬೇಯುತ್ತೆ, ತುಂಬ ಏನಾದರೂ ಮಾಡಿಕೊಂಡ್ರೆ ಹೆಸರು ಬೇಳೆ ಮತ್ತು ಕೋಸು ತುಂಬ ಕರ್ಗೋಗುತ್ತೆ, ಸಾಂಬಾರಿಗೆ ಕರ್ಗೋದ್ರೆ ಚೆನ್ನಾಗಿರಲ್ಲ। 1 ಅಥವಾ 2 ಸಾಕಾಗುತ್ತೆ। ಈಗ ಮಸಾಲೆ ಹುರಿಯೋಕ್ಕೆ 1 ಟೀ ಚಮಚದಷ್ಟು ಧನಿಯಾ ಕಾಳು ತೊಗೊಂಡಿದ್ದೀನಿ। 1/4 ಟೀ ಸ್ಪೂನ್ಗಿಂತನೂ ಸ್ವಲ್ಪ ಕಡಿಮೆನೇ ಮೆಂತ್ಯ ಕಾಳು, ಚಿಕ್ಕ ಚೂರು ಚಕ್ಕೆ, ಹಾಗೆ 2 ಲವಂಗ, ಇದು ಜಸ್ಟ್ ಫ್ಲೇವರ್ಗೆ ಹಾಕ್ಕೊಳ್ಳೋದಷ್ಟೇ। 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1 ಎಸ್ಲು ಕರಿಬೇವು, ಖಾರಕ್ಕೆ ಒಂದು 5 ಬ್ಯಾಡಗೆ ಮೆಣಸಿನಕಾಯಿ। ಈಗ ಇದಕ್ಕೆ ಅರ್ಧ ಚಮಚದಷ್ಟು ಎಣ್ಣೆನ ಸೇರಿಸ್ಕೊಂಡು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಲೈಟಾಗಿ ಬ್ರೌನ್ ಆಗೋ ತನಕ ಸಣ್ಣ ಉರಿಲೇ ಹುರ್ಕೊಳ್ಳಿ। ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹೊಂಬಣ್ಣ ಬರ್ತಿದ್ದಂಗೆ ಸ್ಟವ್ ಆಫ್ ಮಾಡಿಬಿಟ್ಟು 1/4 ಕಪ್ಪಷ್ಟು ಹಸಿ ತೆಂಗಿನಕಾಯಿ ಸುರಿನ ಸೇರಿಸ್ತಾ ಇದ್ದೀನಿ। ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಳದಿ ಪುಡಿ ಮತ್ತು ಒಂದು ಚಿಕ್ಕ ಚೂರಷ್ಟು ಹುಣಸೆ ಹಣ್ಣು ಅಥವಾ ಹುಣಸೆ ರಸ ಆದರೆ ನೀವು ಸಾಂಬಾರು ಕುದಿಯುವಾಗಲೇ ಸೇರಿಸ್ಕೋಬೋದು। ಇದನ್ನು ಜಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ, ಮಸಾಲದ ಜೊತೆ ಏನು ಹುರ್ಕೊಳ್ಳೋದು ಅವಶ್ಯಕತೆ ಇಲ್ಲ। ಇದು ತಣ್ಣಗಾದ್ಮೇಲೆ ನುಣ್ಣಗೆ ರುಬ್ಕೋಬೇಕು। ಇಲ್ಲಿ ಹೆಸರುಬೇಳೆ ಮತ್ತು ಕೋಸು ಕೂಡ ಬೆಂದಿದೆ, ಇದನ್ನು ಹುಳಿ ಮಾಡೋ ಪಾತ್ರೆಗೆ ಹಾಕೋತಾ ಇದ್ದೀನಿ। ನಂತರ ಈ ಮಸಾಲಾನ ಹಾಕಿಬಿಟ್ಟು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಹುಳಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ। ನಿಮ್ಗೆ ಸ್ವಲ್ಪ ಗಟ್ಟಿ ಬೇಕಾದರೆ ಗಟ್ಟಿಯಾಗಿ ಇಟ್ಕೊಳ್ಳಿ, ತೆಳ್ಳಗೆ ಬೇಕಾದರೆ ತೆಳ್ಳಗಾಗಿ ಇಟ್ಕೋಬೋದು। ಈಗ ಇದನ್ನು ಕುದಿಯೋಕೆ ಇಟ್ಬಿಡೋಣ। ಇದು ನಿಮಗೆ ಚಪಾತಿಗಾಗಲಿ, ಅನ್ನ ಸಾಂಬಾರ್ಗಾಗಲಿ, ದೋಸೆಗಾಗಲಿ, ರಾಗಿ ಮುದ್ದೆಗಾಗಲಿ ಯಾವುದ್ರ ಜೊತೆನೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಒಂಥರ ಆಲ್ ಇನ್ ಒನ್ ಕರಿ ಅಂತಲೇ ಹೇಳ್ಬೋದು। ಹುಳಿ ಕುದೀತಾ ಇದೆ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ। ಕೋಸು ಬೇಯುವಾಗಲೂ ಸ್ವಲ್ಪ ಉಪ್ಪನ್ನು ಹಾಕಿದ್ದೀವಿ, ಸೊ ಹಾಗಾಗಿ ನೀವು ರುಚಿ ನೋಡಿಕೊಂಡು ಎಷ್ಟು ಉಪ್ಪಿನ ಅವಶ್ಯಕತೆ ಇದೋ ಅಷ್ಟು ಹಾಕಿ। ಹಾಗೆ ನಾನಿಲ್ಲಿ 1 ಸ್ಪೂನಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ। ಇದು ಪ್ಯೂರ್ಲಿ ಆಪ್ಷನಲ್, ಬೆಲ್ಲ ಹಾಕೋದು ನಾವು ಸಿಹಿ ಆಗಲಿ ಅಂತ ಅಲ್ಲ, ಟೇಸ್ಟ್ನ ಬ್ಯಾಲೆನ್ಸ್ ಮಾಡಲಿ ಅಂತ ಅಷ್ಟೇ। ನಿಮ್ಗೆ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ। ಇದೊಂದು 10 ನಿಮಿಷದಿಂದ ಕುದೀತಾ ಇದೆ, ಹುಳಿ ರೆಡಿಯಾಗಿದೆ, ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ। ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಕೆ ನಾನಿಲ್ಲಿ 2 ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ। ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೊಂದು ಅರ್ಧ ಟೀ ಚಮಚಷ್ಟು ಸಾಸಿವೆ, 2 ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಹಾಗೆ 1/4 ಟೀ ಸ್ಪೂನಷ್ಟು ಇಂಗನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸಾಂಬಾರ್ ಜೊತೆ ಸೇರಿಸಿದ್ರೆ ಘಮ ಘಮ ಅಂತ ಸಾಂಬಾರ್ ರೆಡಿಯಾಗುತ್ತೆ। ನೋಡಿದ್ರಲ್ವಾ, ತುಂಬ ಸರಳವಾಗಿ ಕೂಡ ಇದೆ, ಹಾಗೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ। ಕ್ಯಾಬೇಜ್ ಸ್ವಲ್ಪ ಉಷ್ಣ ಪ್ರಕೃತಿಯುಳ್ಳ ತರಕಾರಿ ಅಂತಾರೆ, ಹಾಗಾಗಿ ನಾನು ಹೆಸರು ಬೇಳೆನ ಬಳಸಿದ್ದೀನಿ, ಇದು ಬ್ಯಾಲೆನ್ಸ್ ಆಗಿಡುತ್ತೆ। ಈ ಬೇಸಿಗೆಯಲ್ಲಿ ಹೆಸರು ಬೇಳೆ ಕೂಡ ದೇಹನ ತಂಪಾಗಿಡಿಸಲು ತುಂಬಾ ಸಹಕಾರಿ। ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೆ ಚಾನೆಲ್ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನ ಒತ್ತಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿ, ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ। ಸಿಗ್ತೀನಿ ಮುಂದಿನ ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ, ಅಲ್ಲಿವರೆಗೂ ಧನ್ಯವಾದಗಳು।